ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಫ್ಲ್ಯಾಟನ್ನು ತಗೊಳ್ಳೋದಕ್ಕೆ ಯಾವ ರೀತಿಯಾಗಿ ಅಮೌಂಟನ್ನು ಅರೇಂಜ್ ಮಾಡ್ಕೊಂಡ್ವಿ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ ಅಂತಂದ್ಬಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಆಲ್ಮೋಸ್ಟ್ ತುಂಬ ಜನನೇ ಕಮೆಂಟ್ ಮಾಡಿದ್ದೀರಾ ತಿಳಿಸ್ಕೊಡಿ ಅಂತಂದ್ಬಿಟ್ಟು. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಆ ಒಂದಷ್ಟು ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ. ನೆಕ್ಸ್ಟ್ ಇವಾಗ ನಾನು ಶುಕ್ರವಾರ ಈ ರೀತಿಯಾಗಿ ನಾನು ಸಿಂಪಲ್ ಆಗಿ ಶಿವರಾತ್ರಿ ಹಬ್ಬವನ್ನು ಮಾಡಿದ್ದೆ. ನಮ್ಮನೆಯಲ್ಲಿ ಜಾಗರಣೆ ಇರೋದಾಗಿರ್ಬೋದು, ಮತ್ತು ನೆಕ್ಸ್ಟ್ ಡೇ ಅಡುಗೆಗಳು ಮಾಡೋದಾಗಿರ್ಬೋದು, ಎಡೆ ಇಡೋದಾಗಿರ್ಬೋದು, ಇದೆಲ್ಲ ಪದ್ಧತಿಗಳಿಲ್ಲ. ಆದರೆ ನಮ್ಮ ತವ್ರ ಮನೆಯಲ್ಲಿ ಅಮ್ಮ ಮನೆಯಲ್ಲೆಲ್ಲ ಇದೆ, ನಮ್ಮ ಅತ್ತೆ ಮನೆಯಲ್ಲಿಲ್ಲ. ಹಾಗಾಗಿ ನಾನು ಮಾಮೂಲಿಯಾಗಿ ಸಿಂಪಲ್ ಆಗಿ ಪೂಜೆ ಮಾಡಿದೆ. ಅದಾದಮೇಲೆ ನನ್ನ ವಿಡಿಯೋಸ್ ಏನು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಇನ್ನು ನಾನು ದೇವ್ರ ಫೋಟೋಸ್ಗೆಲ್ಲ ಹೂವಿನ ಹಾರಗಳನ್ನು ತಂದು ಚೆನ್ನಾಗಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಕಳಶನೂ ಅಷ್ಟೇ ನಾನು ಹಿಂದಿನ ದಿನ ಚೇಂಜ್ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಅವತ್ತಿನ ದಿನವೇ ಬೆಳಗ್ಗೆ ಚೇಂಜ್ ಮಾಡಿದ್ದಾಯಿತು. ಆಮೇಲೆ ನಾನು ಅಷ್ಟಲಕ್ಷ್ಮಿ ಕಳಶ ಇತ್ತಲ್ವ, ಅದನ್ನು ತೆಗೆದಿಟ್ಬಿಟ್ಟಿದ್ದೀನಿ. ಅದು ಒಂದು ಸ್ವಲ್ಪ ವಾಶ್ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ. ಹಬ್ಬಗಳ ಟೈಮಲ್ಲಿ ಇಟ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇದು ಬಂದು ನಮ್ಮತ್ತೆ ಕೊಟ್ಟಿದ್ರಲ್ವ, ಆ ಕಳಶನ ರೆಗ್ಯುಲರಾಗಿ ಯೂಸ್ ಮಾಡೋಣ ಅಂತ ಇವಾಗ ಈ ಕಳಶನ ಇಟ್ಟಿದ್ದೆ. ಅದಾದಮೇಲೆ ನಾನು ಅವತ್ತೇನು ವೀಡಿಯೋಸ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಡೇ ಇದು ಶನಿವಾರ ಟಿಫನ್ ಎಲ್ಲ ಮಾಡಿ ಮನೆ ಕೆಲಸಗಳೆಲ್ಲ ಮುಗಿಸಿ ಇವಾಗ ನಾನು ಒಂದು 11 ಗಂಟೆ ಮೇಲೆ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಅಂದರೆ ನಾನು ಗುರುವಾರನೇ ವಾಶ್ ಮಾಡಿದ್ದೆ. ಶುಕ್ರವಾರ ಫುಲ್ ಡೇ ನನಗೆ ಅದನ್ನು ಮಡ್ಚಿಡೋದಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಶನಿವಾರ ಫೋಲ್ಡ್ ಮಾಡಿ ಎಲ್ಲ ವಾರ್ಡ್ರೋಬಲ್ಲಿ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಇನ್ನು ನಾವು ಈ ಫ್ಲ್ಯಾಟನ್ನು ತಗೊಳ್ಳೋದಕ್ಕೆ ಯಾವ ರೀತಿಯಾಗಿ ಅಮೌಂಟನ್ನು ಅರೇಂಜ್ ಮಾಡ್ಕೊಂಡ್ವಿ ಅಂತಂದರೆ ನಾನು ಲಾಸ್ಟ್ ವಿಡಿಯೋದಲ್ಲೇ ನಿಮಗೆ ಶೇರ್ ಮಾಡಿದ್ದೀನಿ. ಈ ಫ್ಲ್ಯಾಟ್ ಕಾಸ್ಟ್ ಬಂದು 60 ಲಕ್ಷ ಆಯಿತು ಎಲ್ಲ ಟೋಟಲ್ ಆಗಿ ಅಂತಂದ್ಬಿಟ್ಟು. ನಾವು 2020 ನವೆಂಬರ್ 27ಗೆ ಲೀಸ್ ಮನೆಯನ್ನು ಮಾಡ್ಕೊಂಡ್ವಿ. ಅದಾದಮೇಲೆ ಲೀಸ್ ಪೀರಿಯಡ್ ಅನ್ನೋದು 3 ಇಯರ್ಸ್ ಇರುತ್ತಲ್ವ. ಲಾಸ್ಟ್ ಇಯರು ನವೆಂಬರ್ 27ಗೆ ನಮ್ಮದು ಲೀಸ್ ಪೀರಿಯಡ್ ಅನ್ನೋದು ಕಂಪ್ಲೀಟ್ ಆಗ್ತಾಯಿತ್ತು. ನಾವು ಆಷಾಢ ಮುಗಿಸ್ಕೊಂಡು ಒಂದು ಮನೆಯನ್ನು ಸರ್ಚ್ ಮಾಡೋಣ ಲೀಸ್ಗೆನೆ ಅಂತ ಅಂದ್ಕೊಂಡು ನಾವು ಆಷಾಢನ ಮುಗಿಸ್ಕೊಂಡು ಶ್ರಾವಣದಲ್ಲಿ ಲೀಸ್ ಮನೆಯನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾವು ಏನಿಲ್ಲ ಅಂತಂದರೆ ಒಂದು 4-5 ಮನೆ ಆದರೂ ಲೀಸ್ ಮನೆಯನ್ನು ನೋಡಿದ್ದೀವಿ. ನನಗಂತೂ ಯಾವ ಮನೆಗಳು ಇಷ್ಟನೇ ಆಗಲಿಲ್ಲ, ನೀಟಾಗೇ ಇರ್ತಾ ಇರಲಿಲ್ಲ. ಟಾಯ್ಲೆಟ್ಸ್ ಅಂತೂ ತುಂಬ ಗಲೀಜಾಗಿ ಹೋಗ್ತಾ ಇತ್ತು. ಅದನ್ನೇನೋ ಕ್ಲೀನ್ ಮಾಡಿಸ್ಕೊಳ್ಬೋದಾಗಿತ್ತು, ಆದರೆ ವಾರ್ಡ್ರೂಬ್ಸ್ ಎಲ್ಲ ಒಂಥರ ಎಲ್ಲ ಕಿತ್ತೋಗಿರೋ ಥರ ಇರ್ತಾಯಿತ್ತು. ಕಿಚನ್ನು ಅಷ್ಟೇ ತುಂಬ ನೀಟಾಗೇ ಇರ್ತಾ ಇರಲಿಲ್ಲ, ನನಗೆ ಇಷ್ಟನೂ ಆಗ್ತಾ ಇರಲಿಲ್ಲ. ಅದಲ್ಲದೆ ನನ್ನ ಹಸ್ಬೆಂಡು ತುಂಬ ವಾಸ್ತು ನೋಡ್ತಾರೆ, ಅವ್ರಿಗೆ ವಾಸ್ತು ಪಕ್ಕ ಇರಬೇಕು. ಮನೆ ಆಗೋ ಈಗೋ ಇತ್ತು, ನಾನು ಓಕೆ ಮಾಡಿದೆ ಅಂತಂದರೆ ಅವರು ಮನೆ ವಾಸ್ತು ಇಲ್ಲ ಅಂತಂದ್ಬಿಟ್ಟು ಅವ್ರು ರಿಜೆಕ್ಟ್ ಮಾಡ್ತಾಯಿದ್ರು. ಸರಿ ಮನೆಯೇನೋ ವಾಸ್ತುಗಿದೆ ಎಲ್ಲ ಕರೆಕ್ಟಾಗಿದೆ ಅಂತಂದ್ಬಿಟ್ಟು ಅವರು ಮನೆಯನ್ನು ಓಕೆ ಮಾಡಿದ್ದಾರೆ ಅಂತಂದರೆ ನನಗೆ ಮನೆ ನೀಟಾಗಿಲ್ಲ, ವಾರ್ಡ್ರೂಬ್ಸ್ ಎಲ್ಲ ಕಿತ್ತೋಗಿದೆ, ಹಳೇದಾಗಿದೆ ಅಂತಂದ್ಬಿಟ್ಟು ನಾನು ಮನೆಯನ್ನು ರಿಜೆಕ್ಟ್ ಮಾಡ್ತಾಯಿದ್ದೆ. ಈ ರೀತಿ ಮಾಡಿಕೊಂಡು ನಾವು ಒಂದು 5 ಮನೆ ಆದರೂ ನೋಡಿಬಿಟ್ಟು ಬೇಡ ಅಂತಂದಿದ್ದೀವಿ. ಆಮೇಲೆ ನಮಗೂ ಮನೆಗಳನ್ನು ನೋಡಿ ಸಾಕಾಗೋಗಿತ್ತು. ಡೈರೆಕ್ಟಾಗಿ ಒಂದಷ್ಟು ಮನೆಗಳನ್ನು ನೋಡ್ತಾ ಇದ್ವಿ. ಅದಾದಮೇಲೆ ಬ್ರೋಕರ್ಸ್ಗೆ ನಾವು ಹೇಳಿದ್ವಿ ಈ ರೀತಿಯಾಗಿ ನಮಗೊಂದು ಲೀಸ್ಗೆ ಮನೆ ಬೇಕಾಗಿತ್ತು, ನೀವು ಸರ್ಚ್ ಮಾಡಿಕೊಡಿ ಅಂತಂದ್ಬಿಟ್ಟು ಅವ್ರಿಗೂ ಹೇಳಿದ್ವಿ. ಅವರು ಒಂದಷ್ಟು ಫೋಟೋಸನ್ನು ವಾಟ್ಸಪ್ಪಲ್ಲಿ ನಮಗೆ ಸೆಂಡ್ ಮಾಡ್ತಾಯಿದ್ರು. ಅಲ್ಲೂ ನೋಡಿಬಿಟ್ಟು ಮನೆ ನೀಟಾಗಿಲ್ಲ ಅಂತಂದರೆ ರಿಜೆಕ್ಟ್ ಮಾಡ್ತಾಯಿದ್ವಿ. ಫೋಟೋಸಲ್ಲಿ ಏನಾದರೂ ಮನೆ ನೀಟಾಗಿ ಚೆನ್ನಾಗಿದೆ ಅಂತಂದರೆ ಮನೆ ಹತ್ರ ಹೋಗಿ ಮನೆನ ನೋಡ್ಕೊಂಡು ಬರ್ತಾಯಿದ್ವಿ. ಆದರೆ ಫೋಟೋಸಲ್ಲಿ ಒಂಥರ ಇರ್ತಾ ಇತ್ತು, ಅಲ್ಲಿ ಡೈರೆಕ್ಟಾಗಿ ನಾವು ಮನೆಯನ್ನು ನೋಡಿದಾಗ ಒಂಥರ ಇರ್ತಾ ಇತ್ತು. ಅದಾದಮೇಲೆ ಫೋಟೋಸಲ್ಲಿ ಈಸ್ಟ್ ಫೇಸಿಂಗ್ ಅಂತೆಲ್ಲ ನಮಗೆ ಹೇಳ್ತಾ ಇದ್ರು, ಅಲ್ಲೋದ್ಮೇಲೆ ವೆಸ್ಟ್ ಫೇಸಿಂಗ್ ಅಂತೆ, ಆಮೇಲೆ ಸೌತ್ ಫೇಸಿಂಗ್ ಅಂತೆ, ಈ ರೀತಿಯಾಗಿ ಎಲ್ಲ ಆಗ್ತಾಯಿತ್ತು. ಆಮೇಲೆ ನಮಗೂ ಜಾಸ್ತಿ ಬೇಜಾರಾಗಿ ಹೋಗ್ತಾ ಇತ್ತು, ಏನಪ್ಪ ಎಷ್ಟು ಸರ್ಚ್ ಮಾಡಿದ್ರು ನಮಗೆ ಮನೆಗಳೇ ಸಿಗ್ತಾ ಇಲ್ಲ ಅಂತಂದ್ಬಿಟ್ಟು. ನಾವು ಲೀಸ್ ಮನೆಯನ್ನು ಮಾಡಿಕೊಂಡಾಗ ಆವಾಗ ಒಂದು ಸ್ವಲ್ಪ ಕೊರೋನಾ ಫಸ್ಟ್ ವೇ ಬಂದು ಹೋಗಿತ್ತು. ಹಾಗಾಗಿ ತುಂಬ ಮನೆಗಳು ಖಾಲಿಯಾಗಿತ್ತು. ಆವಾಗ ನಮಗೆ ಲೀಸ್ ಮನೆ ಸಿಕ್ತು. ನಮಗೆ ಆ ಮನೆಯೂ ಅಷ್ಟೇ ಬ್ರೋಕರೇ ಹುಡ್ಕೊಟ್ಟಿದ್ದು. ಹಾಗಾಗಿ ಅವ್ರಿಗೇನೆ ಹೇಳಿದ್ವಿ, ಒಂದು 2-3 ನಾವು ಹೇಳಿದ್ವಿ ನಮಗೆ ಒಂದು ಲೀಸ್ಗೆ ಮನೆ ಬೇಕಾಗಿದೆ ಹುಡ್ಕೊಡಿ ಅಂತಂದ್ಬಿಟ್ಟು. ತುಂಬ ಜನ ತೋರಿಸಿದ್ರು, ಆದರೂ ನಮಗೆಲ್ಲೂ ಸೆಟ್ ಆಗಲೇ ಇಲ್ಲ. ನಮಗಂತೂ ಕೊನೆಗೆ ತಲೆ ಕೆಟ್ಟೋಯ್ತು. ಆಮೇಲೆ ಭಯ ಸ್ಟಾರ್ಟ್ ಆಗೋಯ್ತು, ಏನಪ್ಪ ಮಾಡೋದು, ಬಾಡಿಗೆಗಳು ಬೇರೆ ಜಾಸ್ತಿ ಇದೆ, ಅಷ್ಟೊಂದು ಬಾಡಿಗೆನ ಕಟ್ಕೊಂಡು ನಾವು ಯಾವ ರೀತಿಯಾಗಿ ಲೈಫನ್ನು ಲೀಡ್ ಮಾಡೋದು ಅಂತಂದ್ಬಿಟ್ಟು ಭಯ ಆಗ್ತಾಯಿತ್ತು. ಆಮೇಲೆ ಏನು ಮಾಡೋದು ಅಂತಂದ್ಬಿಟ್ಟು ಇದೇ ಯೋಚನೆಯಲ್ಲೇ ಇದ್ವಿ. ಆವಾಗ ನಮ್ಮಮ್ಮ ಒಂದು ಸಜೆಷನ್ ಕೊಟ್ಟರು, ನಿಮ್ಮ ಮೈದುನನ ಒಂದು ಮಾತು ಕೇಳಿ ನೋಡಮ್ಮ, ಏನಾದರೂ ಸಜೆಷನ್ ಕೊಡ್ತಾರೇನೋ, ಏನಾದರೂ ಹೆಲ್ಪ್ ಮಾಡ್ತಾರೇನೋ ಅಂತಂತ ಹೇಳಿದ್ರು.
ಹೇಳಿದ್ರು. ನಾನು ನಮ್ಮಮ್ಮಗೂ ಹೇಳಿದ್ದೆ, ಇಲ್ಲಮ್ಮ ನಾನು ಕೇಳೋದಕ್ಕೆ ಒಂಥರ ಆಗುತ್ತೆ, ನಾನು ಮೊದಲೇ ಸ್ವಾಭಿಮಾನಿ, ನಾನು ಯಾರನ್ನೂ ಅಷ್ಟಾಗಿ ಕೇಳೋದಕ್ಕೆ ಹೋಗೋದಿಲ್ಲ, ಕೇಳಿ ನೋಡು ಅಂತಂದ್ರು. ನಾನು ರಿಜೆಕ್ಟ್ ಮಾಡಿದೆ ಅಮ್ಮನ ಮಾತನ್ನ. ಅದಾದಮೇಲೆ ಪದ್ಮಕ್ಕ ಅವರು ಹೇಳಿದರು, ಒಂದು ಮಾತು ಕೇಳಿ ಮಂಜು, ನಿಮ್ಮ ಬ್ರದರ್ ಇನ್ ಲಾ ಅವ್ರನ್ನ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಮಾಡ್ಬೋದೇನೋ ಅಂತ ಹೇಳಿದ್ರು ಅವರು. ಅವ್ರಿಗೂ ನಾನು ಹೇಳಿದೆ, ಇಲ್ಲ ಅಕ್ಕ ನಾನು ಕೇಳಲ್ಲ, ಅದು ಹೆಂಗಾಗುತ್ತೆ, ಇಲ್ಲ ಅಕ್ಕ ಅಂತ. ಆವಾಗ ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಸುಮಾರು ದಿನಗಳು ಮತ್ತೆ ಹಂಗೆ ದಿನಗಳು ಕಳೀತಾ ಇತ್ತು. ಇನ್ನೇನು ಲೀಸ್ ಪೀರಿಯಡ್ ಅನ್ನೋದು ಕಂಪ್ಲೀಟ್ ಆಗ್ತಾ ಬರ್ತಾಯಿತ್ತು. ಆಮೇಲೆ ಇನ್ನೇನು ವಿಧಿ ಇಲ್ಲ ಅಂತಂದ್ಬಿಟ್ಟು ನಮ್ಮ ಬ್ರದರ್ ಇನ್ ಲಾಗೆ ಒಂದಿನ ಕಾಲ್ ಮಾಡಿ ನಾನೇ ಹೇಳಿದೆ, ಈ ರೀತಿಯಾಗಿ ಬೆಂಗಳೂರಲ್ಲಿ ಎಲ್ಲೂ ಮನೆಗಳು ಸಿಗ್ತಾ ಇಲ್ಲನ, ಬಾಡಿಗೆಗಳು ಬೇರೆ ತುಂಬ ಜಾಸ್ತಿ ಆಗೋಗಿದೆ, ಏನು ಮಾಡೋದು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಹೇಳಿದೆ. ಆಮೇಲೆ ಅವ್ರು ಇದ್ಕೊಂಡು ಸುಮ್ಮನೆ ಇದ್ದರು. ಒಂದು ಸ್ವಲ್ಪ ಅಮೌಂಟ್ ಹೆಲ್ಪ್ ಮಾಡ್ತೀರಾ ಅಂತಂದ್ಬಿಟ್ಟು ಕೇಳಿದ್ದಕ್ಕೆ, ಸರಿ ಆಯಿತು ಹೆಲ್ಪ್ ಮಾಡ್ತೀನಿ, ಎಲ್ಲೇ ಹೋದ್ರೂ ಬೆಂಗಳೂರಲ್ಲಿ ರೆಂಟ್ಗಳೆಲ್ಲ ಜಾಸ್ತಿ ಆಗ್ತಾಯಿದೆ, ಎಲ್ಲ ಕಡೆನೂ ಅಷ್ಟೇ, ಸರಿ ಆಯಿತು ನೀವು ಒಂದು ಸ್ವಂತ ಫ್ಲ್ಯಾಟನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ರಿ, ನಾನು ಒಂದು ಸ್ವಲ್ಪ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನು ಅರೇಂಜ್ ಮಾಡಿಕೊಡ್ತೀನಿ ಅಂತಂದ್ಬಿಟ್ಟು ಅವ್ರು ಅಷ್ಟೇ ಹೇಳಿದ್ದು. ನೆಕ್ಸ್ಟ್ ಅದಾದಮೇಲೆ ಅವರು ಆ ರೀತಿಯಾಗಿ ಹೇಳಿದ್ಮೇಲೆ ನಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ಆಮೇಲೆ ನಾವು ಹೌಸ್ ಬ್ರೋಕರ್ಸ್ಗೆ ಹೇಳಿದ್ವಿ, ಈ ರೀತಿಯಾಗಿ ನಮಗೊಂದು ಹೊಸ್ದಾಗಿರುವಂತಹ ಫ್ಲ್ಯಾಟ್ ಬೇಕು ತಗೊಳ್ಳೋದಕ್ಕೆ ಅಂತಂದ್ಬಿಟ್ಟು ಅವ್ರಿಗೆ ಹೇಳಿದ್ವಿ. ಅದಾದಮೇಲೆ ನನ್ನ ಹಸ್ಬೆಂಡು ಅವ್ರಿಗೆ ಪರಿಚಯ ಇರುವಂತಹ ಬಿಲ್ಡರ್ಸ್ಗೂ ಹೇಳಿದ್ರು, ನಮಗೆ ಒಂದು ಹೊಸ ಫ್ಲ್ಯಾಟ್ ಬೇಕು ತಗೊಳ್ಳೋದಕ್ಕೆ, ಎಲ್ಲಾದರೂ ಇದ್ದರೆ ಹೇಳಿ ಅಂತಂದ್ಬಿಟ್ಟು ಹೇಳಿದ್ವಿ. ಆಮೇಲೆ ಬ್ರೋಕರ್ಸ್ ಒಂದೆರಡು ಮನೆ ತೋರಿಸಿದ್ರು, ಅದು ಕಗ್ದಾಸ್ಪುರದಲ್ಲೇ. ಅಲ್ಲಿ ಅಮೌಂಟ್ ಜಾಸ್ತಿ ಇತ್ತು, 58 ಲಕ್ಷ ಹೇಳಿದ್ರು ಬರೀ ಖಾಲಿ ಮನೆಗೇನೆ. ಆಮೇಲೆ ನನ್ನ ಬ್ರದರ್ ಇನ್ ಲಾಗೆ ಹೇಳಿದ್ದಕ್ಕೆ ಅವರು ಅಷ್ಟೊಂದು ಅಮೌಂಟಾ ಬರೀ ಖಾಲಿ ಮನೆಗೆ, ಅದಾದಮೇಲೆ ರಿಜಿಸ್ಟ್ರೇಷನ್ ಅಂತೆ ಮತ್ತು ಇಂಟೀರಿಯರ್ ಅಂತೆ, ತುಂಬ ಖರ್ಚಿರುತ್ತಲ್ವ, ಜಾಸ್ತಿ ಆಯ್ತಲ್ವಾ ಅಂತಂದರು. ಆಮೇಲೆ ಸಿಟಿ ಔಟ್ಸೈಡ್ ಒಂದು ಸ್ವಲ್ಪ ಬನ್ನಿ ಅಂತಂದರು, ಅಂದರೆ ಈ KR ಪುರಂ ಕಡೆ ಮತ್ತು TC ಪಾಳ್ಯ ಕಡೆ ಸರ್ಚ್ ಮಾಡಿ ನೋಡೋಣ ಅಂತ ಅಂದ್ಕೊಂಡ್ವಿ. ಈ ಕಡೆಗೆ ನಮಗೆ ಬ್ರೋಕರ್ಸ್ ಯಾರೂ ಹೇಳಿಲ್ಲ. ಅದಾದಮೇಲೆ ನನ್ನ ಹಸ್ಬೆಂಡ್ಗೆ ಗೊತ್ತಿರುವಂತಹ ಬಿಲ್ಡರ್ ಹೇಳಿದ್ರು, ಈ ರೀತಿಯಾಗಿ ಒಂದು ಮನೆ ಇದೆ ನೋಡಿ ಅಂತಂದ್ಬಿಟ್ಟು. ಫಸ್ಟು ವರ್ಮಾವಲ್ಲಿ ಒಂದು ಮನೆಯನ್ನು ನೋಡಿದ್ವಿ, ಅದು ನಮ್ಗೆ ಯಾಕೋ ಸೆಟ್ ಆಗಲಿಲ್ಲ. ಅದಾದಮೇಲೆ ಈ ಮನೆಯನ್ನು ನೋಡಿದ್ದು, ಇದು ನಮಗೆ ಸೆಟ್ ಆಯಿತು. ಮನೆಯೂ ಅಷ್ಟೇ ಫುಲ್ ಸ್ಕ್ವೇರ್ ಆಗಿತ್ತು ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಓಕೆ ಮಾಡಿದ್ರು. ಆಮೇಲೆ ನಮ್ಮ ಬ್ರದರ್ ಇನ್ ಲಾಗೆ ಹೇಳಿದ್ವಿ, ಸರಿ ಆಯಿತು ಓಕೆ ಮಾಡಿಕೊಡಿ ಅಂತ ಹೇಳಿದ್ರು. ಆಮೇಲೆ ನನ್ನ ತಮ್ಮನೂ ಬಂದು ನೋಡ್ದ, ಅವನಿಗೂ ಮನೆ ಇಷ್ಟ ಆಯಿತು. ಅದಲ್ಲದೆ ನಮ್ಮ ಊರಿಗೆ ಓಡಾಡೋದಕ್ಕೂ ಅಷ್ಟೇ ತುಂಬ ಅನುಕೂಲವಾಗಿರುತ್ತೆ, ಇಲ್ಲೇ ಮನೆಯನ್ನು ಮಾಡ್ಕೊಳ್ಳಿ, ಇದೇ ಮನೆಯನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ಹೇಳ್ದ. ನೆಕ್ಸ್ಟ್ ಆಮೇಲೆ ನಾವು ಇನ್ನೇನು ಅಡ್ವಾನ್ಸ್ ಕೊಡಬೇಕು, ಅಮೌಂಟ್ ಎಲ್ಲ ಅರೇಂಜ್ ಮಾಡ್ಕೊಳ್ಬೇಕಲ್ವಾ. ಸರಿ ಒಂದಿನ ಎಲ್ಲ ಮಾತಾಡ್ಕೊಂಡು ಹೋಗಿ ಮನೆಯಲ್ಲೆಲ್ಲ ಅಪ್ಪ ಅಮ್ಮ ಅತ್ತೆ ಮಾವ ಹತ್ರ ಎಲ್ಲ ಡಿಸೈಡ್ ಮಾಡ್ಕೊಂಡ್ವಿ, ಚೆನ್ನಾಗಿದೆ. ನನ್ನ ಹಸ್ಬೆಂಡ್ ಓಕೆ ಮಾಡಿದ್ದಾರೆ ಅಂತಂದರೆ ಎಲ್ಲರೂ ಓಕೆ ಮಾಡ್ತಾರೆ, ಯಾಕಂದರೆ ವಾಸ್ತು ಅವರು ಪಕ್ಕ ನೋಡ್ತಾರೆ. ಸರಿ ಆಯಿತು ಆಯಪ್ಪ ನೋಡಿದ ಮೇಲೆ ಇನ್ನೇನಿದೆ ಅಂತಂದ್ಬಿಟ್ಟು ಎಲ್ಲರೂ ಹೇಳಿದ್ರು. ಸರಿ ಆಮೇಲೆ ಒಂದು ದಿನ ನಾನು ನನ್ನ ಹಸ್ಬೆಂಡು ನನ್ನ ತಮ್ಮ ಮತ್ತು ನಮಗೆ ಈ ಮನೆಯನ್ನು ತೋರಿಸ್ಕೊಟ್ರಲ್ವ ಬಿಲ್ಡರ್ಸು, ಅವರೆಲ್ಲ ಬಂದು ಓನರ್ ಹತ್ರ ಈ ಮನೆ ಎಷ್ಟು ಏನು ಎತ್ತ ಅಂತಂದ್ಬಿಟ್ಟು ಮಾತುಕತೆಗೆ ಕೂತ್ಕೊಂಡ್ವಿ. ಆಮೇಲೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ನಲ್ವ ಎಷ್ಟು ಅವ್ರು ಹೇಳಿದ್ರು ನಾವೆಷ್ಟಕ್ಕೆ ತೊಗೊಂಡ್ವಿ ಅಂತಂದ್ಬಿಟ್ಟು. ಅವರು ಮೊದಲಿಗೆ 48 ಹೇಳಿದ್ರು, ಆಮೇಲೆ ನಾವು 45ಕ್ಕೆ ಹೇಳಿದ್ವಿ. ನಾವು 45ಕ್ಕೆ ಇದು ಫಿಕ್ಸ್ ಆಗುತ್ತೆ ಅಂದ್ಕೊಂಡೇ ಬಂದಿದ್ದು, ನಾವು ಅಮೌಂಟು ಅಷ್ಟೇ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಈ ಟೈಮಲ್ಲಿ ನಮಗೆ 1 ಲ್ಯಾಕು ತುಂಬ ಇಂಪಾರ್ಟೆಂಟ್ ಆಗಿತ್ತು. ನಾವು ಆಮೇಲೆ 45ಕ್ಕೆ ಹೇಳಿದ್ವಿ, ಅವರು ಇಲ್ಲ ಆಗೋದಿಲ್ಲ ಅಂತಂದರು. ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅದಾದಮೇಲೆ ಅವರೊಂದು 47ಕ್ಕೆ ಹೇಳಿದ್ರು. ಅದಾದಮೇಲೆ ಇಲ್ಲ ಆಗೋದಿಲ್ಲ ಅಂತಂದ್ಬಿಟ್ಟು ನಾವು ಒಂದು ಸ್ವಲ್ಪ ಮಾತುಕತೆ ಮಾಡಿಕೊಂಡು 45 ಅಂತಂದ್ವಿ. ಅವರು ಇಲ್ಲ ಆಗೋದಿಲ್ಲ ಅಂತಂದ್ಬಿಟ್ಟು ಈ ರೀತಿಯಾಗಿ ಮಾತಾಡ್ಕೊಂಡು ಫೈನಲಿ ಅವರು 46 ಫೈನಲ್ ಇದು, ನಿಮಗೆ ಇಷ್ಟ ಇದ್ದರೆ ತಗೊಳ್ಳಿ, ಇಲ್ಲ ಅಂತಂದರೆ ಹೋಗಿ, ಬೇರೆ ಯಾರಾದರೂ ಬರ್ತಾರೆ ಅಂತಂದರು. ಆಮೇಲೆ ನಮ್ಗೆ ಗೊತ್ತಿರುವಂತಹ ಬಿಲ್ಡರು ಮತ್ತು ನನ್ನ ತಮ್ಮ ಎಲ್ಲನೂ ಇಲ್ಲ ನೋಡಿ ಮನೆ ಸ್ಕ್ವೇರ್ ಆಗಿದೆ, ಚೆನ್ನಾಗಿದೆ, ನಿಮಗೆ ಅನುಕೂಲವಾಗಿದೆ, ಏನು ಮಾಡ್ತೀರಾ, ದೇವರು ಎಲ್ಲೋ ಒಂದು ಕಡೆ ಕೊಡ್ತಾನೆ, ಇನ್ನು 1.5 ಲಕ್ಷ ತಾನೇ ಜಾಸ್ತಿ ಆಗುತ್ತೆ, ನೀವು ಅಂದ್ಕೊಂಡಿರೋದಕ್ಕಿಂತನೂ ಇದನ್ನು ಫಿಕ್ಸ್ ಮಾಡ್ಕೊಂಬಿಡಿ, ಏನು ಮಾಡೋದಕ್ಕಾಗೋದಿಲ್ಲ ಅಂತಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವು ಒಪ್ಕೊಂಡು ಆಮೇಲೆ 1 ಲ್ಯಾಕ್ ಅಡ್ವಾನ್ಸ್ ಕೊಟ್ಬಿಟ್ಟು ನಾವು ಮನೆಗೆ ಹೋಗಿ ಆಮೇಲೆ ಅಪ್ಪ ಅಮ್ಮನಿಗೆ ಮತ್ತು ಅತ್ತೆ ಮಾವಗೆ ನಮ್ಮ ಬ್ರದರ್ ಇನ್ ಲಾಗೆ ಎಲ್ಲರಿಗೂ ತಿಳಿಸಿದ್ವಿ. ನೆಕ್ಸ್ಟ್ ಆಮೇಲೆ 1 ಲ್ಯಾಕ್ ಏನೋ ಅಡ್ವಾನ್ಸ್ ಕೊಟ್ವಿ, ಇನ್ನು 45 ಕೊಡಬೇಕಲ್ವಾ, ಅದು ಹೆಂಗೆ ಕೊಡೋದು
ಆಮೇಲೆ ನಮಗೆ ಲೀಸ್ ಅಮೌಂಟ್ ಬೇರೆ ಅಲ್ಲಿ ಇನ್ನೂ ಕೊಟ್ಟಿರಲಿಲ್ಲ ಓನರಲ್ಲಿ. ನಮ್ಮ ಹತ್ರ ನೋಡಿದ್ರೆ ಒಂದು 4 lakhs ಇತ್ತಷ್ಟೇ ನಮ್ಮ ಹತ್ರ ಕೈಯಲ್ಲಿ ಅಮೌಂಟು ಅಂತಂದ್ಬಿಟ್ಟು. ಅಕೌಂಟ್ಸಲ್ಲಿ ಮನೆಯಲ್ಲೆಲ್ಲ ಅಷ್ಟೇ ಇತ್ತು. ನಾವು ಯಾವಾಗಲೂ ಅಷ್ಟೇ 1 lakh ನಾವು ಪಕ್ಕ ಇಟ್ಕೊಂಡಿರ್ತೀವಿ. ಯಾಕಂದರೆ ಹೆಲ್ತ್ ಇಶ್ಯೂಸ್ ಏನಾದರೂ ಆಯಿತು ಅಂತಂದರೆ ಯಾರನ್ನ ಕೇಳೋದು ನಾವು? ಮತ್ತು ಆ ಟೈಮಲ್ಲಿ ಕೇಳಿದಾಗ ಯಾರಾದರೂ ಕೊಡಲಿಲ್ಲ ಅಂತಂದರೆ ಅವ್ರ ಮೇಲೆ ಯಾಕೆ ನಾವು ಕೋಪ ಮಾಡ್ಕೊಳ್ಳೋದು, ಅವ್ರನ್ನ ಯಾಕೆ ಬೈಕೊಳ್ಳೋದು ಅಂತಂದ್ಬಿಟ್ಟು ನಾವು ಯಾವಾಗಲೂ ಅಷ್ಟೇ 1 lakh ಅಂತಂದ್ಬಿಟ್ಟು ನಾವು ಸೈಡಲ್ಲಿ ಇಟ್ಬಿಟ್ಟಿರ್ತೀವಿ. ನಮಗೇನಾದರೂ ಒಂದು ವೇಳೆ ತೀರಾ ಕಷ್ಟ ಇತ್ತು ಅಂತಂದರೆ ಒಂದು 50,000 ಬಳಸ್ಕೊತೀವಿ. ಇನ್ನೊಂದು 50,000 ನಾವು ಯಾವುದೇ ಕಾರಣಕ್ಕೂ ಟಚ್ ಮಾಡೋದಿಲ್ಲ. ಅದನ್ನು ಯಾರಾದರೂ ನಮ್ಮ ಹತ್ರ ಈ ರೀತಿಯಾಗಿ ನಮ್ಮ ಕಷ್ಟ ಇದೆ, ಒಂದು ಸ್ವಲ್ಪ ದುಡ್ಡು ಕೊಡಿ ಆಮೇಲೆ ಕೊಡ್ತೀವಿ ಅಂತಂದ್ರೂ ನಾವು ಕೊಡೋದಿಲ್ಲ. ಯಾಕಂದರೆ ನಾವು ಈ ಟೈಮಲ್ಲಿ ಕೊಡ್ತೀವಿ, ನಮಗೆ ಬೇಕಾಗಿರುವ ಟೈಮಲ್ಲಿ ಕೇಳಿದಾಗ ಕೊಡಲಿಲ್ಲ ಅಂತಂದರೆ ಮತ್ತೆ ಮನಸ್ತಾಪಗಳು, ಜಗಳಗಳು ಯಾಕೆ ಅಂತಂದ್ಬಿಟ್ಟು ನಾವು ಕೊಡೋದಕ್ಕೆ ಹೋಗೋದಿಲ್ಲ. ಅಷ್ಟ್ರ ಮೇಲೆ ಏನಾದರೂ ಅಮೌಂಟ್ ನಮ್ಮ ಹತ್ರ ಇತ್ತು ಅಂತಂದರೆ ಯಾರಿಗಾದ್ರೂ ಹೆಲ್ಪ್ ಮಾಡೋದಕ್ಕೆ ಮುಂದೆ ಹೋಗ್ತೀವಿ ಅಷ್ಟೇ. ಈ ರೀತಿಯಾಗಾಯಿತು. ಆಮೇಲೆ ಒಂದು 3 lakhs ಅಷ್ಟು ಅಮೌಂಟ್ ತೊಗೊಂಬಂದು ಕೊಟ್ವಿ. ಓನರ್ಗೆ ಕೊಟ್ಟು ಒಂದು ಸ್ವಲ್ಪ ಡಾಕ್ಯುಮೆಂಟ್ಸನ್ನು ತೊಗೊಂಡೋದ್ವಿ. ಅಂದರೆ ಜೆರಾಕ್ಸ್ ಇತ್ತಲ್ಲ ಅದನ್ನೆಲ್ಲ ತೊಗೊಂಡೋಗಿ ಲಾಯರ್ ಕೊಟ್ಟು ವೆರಿಫಿಕೇಷನ್ ಮಾಡಿಸ್ಕೊಳ್ತಾ ಇದ್ವಿ. ಅದಾದಮೇಲೆ ಒಂದು 15 days ಓನರು ಟೈಮ್ ಕೊಟ್ಟರು. ಆಮೇಲೆ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅಮೌಂಟ್ ಯಾವಾಗ ಕೊಡ್ತೀರಾ, ಯಾವಾಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತೀರಾ ಅಂತೆಲ್ಲ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ನಮ್ಮ ಬ್ರದರ್ ಇನ್ ಲಾ ಕೇಳಿದ್ರೆ ಅವರು ನಾನು ಎಲ್ಲೆಲ್ಲೋ ಅಮೌಂಟ್ ಹಾಕಿದ್ದೀನಿ, ಅದೊಂದು ಸ್ವಲ್ಪ ಬರೋದು ಲೇಟ್ ಆಗುತ್ತೆ, ಆಮೇಲೆ ಕೊಡ್ತೀನಿ ನಾನು ಅಂತ ಹೇಳ್ತಾಯಿದ್ರು. ಎಷ್ಟು ಕೊಡ್ತೀರಾ ಅಂತಂದರೆ ಗೊತ್ತಿಲ್ಲ ಎಷ್ಟು ಕೊಡ್ತೀನಿ ಅಂತಂದ್ಬಿಟ್ಟು ಅದನ್ನೆಲ್ಲ ತೆಗಿಬೇಕು, ಎಷ್ಟಿದೆ ಏನು ಅಂತ ನೋಡಬೇಕು ಅಂತ ಹೇಳ್ತಾಯಿದ್ರು. ಈ ಕಡೆ ಗೌರ್ಮೆಂಟ್ ಗೈಡೆನ್ಸ್ ಎಲ್ಲ ಚೇಂಜ್ ಆಗ್ತಾಯಿತ್ತು. ನಮಗೆ ಅಮೌಂಟ್ ಆವಾಗಲೇ ಇದ್ದಿದ್ದರೆ ನಮ್ಗೆ ಇನ್ನೂ ಒಂದು 2-3 lakhs ಅಷ್ಟು ಸೇವ್ ಆಗ್ತಾಯಿತ್ತು. ಬಟ್ ನಮ್ಗೆ ಅವಾಗ ಅರೇಂಜ್ ಆಗಲೇ ಇಲ್ಲ ಅಮೌಂಟು. ನಾವು ಓನರ್ಗೆ ಹೇಳ್ತಾನೆ ಇದ್ವಿ, ಸರಿ ಈ ರೀತಿಯಾಗಿ ಒಂದು ಸ್ವಲ್ಪ ಕೊಡ್ತೀವಿ ಅಂತ ಹೇಳ್ತಾ ಇದ್ವಿ. ಆಮೇಲೆ ಓನರೂ ಸುಮ್ಮನೆ ಆಗ್ತಿದ್ರು. ಆಮೇಲೆ ನಾನೇ ಒಂದಿನ ನನ್ನ ಬ್ರದರ್ ಇನ್ ಲಾಗೆ ಕಾಲ್ ಮಾಡಿ ಎಲ್ಲ ಹೇಳಿದೆ, ಈ ರೀತಿಯಾಗಿ ಅವ್ರು ಅಮೌಂಟ್ ಕೇಳ್ತಿದ್ದಾರೆ, ಇಲ್ಲ ಅಂತಂದರೆ ಬೇರೆ ಯಾರಿಗಾದ್ರೂ ಸೇಲ್ ಮಾಡಿಬಿಡ್ತಾರೇನೋ ಅಂತ ಭಯ ಆಗ್ತಾಯಿದೆ ಅಣ್ಣ ಅಂತೆಲ್ಲ ಹೇಳಿದೆ. ಸರಿ ಆಮೇಲೆ ಅವರು ಅದೊಂದು ಇದೊಂದು ಹೇಳ್ತಾಯಿದ್ರು, ಅವ್ರಿಗೆ ಏನಿದೆ ಪ್ರಾಬ್ಲಮ್ಸ್ ಅದನ್ನೆಲ್ಲ ಹೇಳ್ತಾಯಿದ್ರು. ಮೊದಲಿಂದನೂ ಅಷ್ಟೇ ನಾನೇ ಅಮೌಂಟನ್ನು ಕೇಳ್ತಾಯಿದ್ದೆ. ನನ್ನ ಹಸ್ಬೆಂಡ್ ಅಷ್ಟಾಗಿ ಇನ್ವಾಲ್ವ್ ಆಗ್ತಾ ಇರಲಿಲ್ಲ. ಅವ್ರೇನಿದ್ರು ಅವ್ರ ಬಿಸ್ನೆಸ್ಸು, ಅವ್ರ ವರ್ಕ್ ಅಷ್ಟೇ ನೋಡ್ಕೊಳ್ತಾಯಿದ್ರು. ಫೈನಾನ್ಷಿಯಲಿ ಮನೆಯಲ್ಲಿ ಏನೇನಿದೋ ಅದನ್ನೆಲ್ಲ ನಾನೇ ನೋಡ್ಕೊಳ್ತಾ ಇದ್ದೆ. ಇಲ್ಲಿ ವಿಡಿಯೋದಲ್ಲಿ ಏನೇನು ಆಗ್ತಾ ಇದೆ ಅಂತಂದ್ಬಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಸಾಟರ್ಡೆ ನಾನು ಅಷ್ಟೇ ವೀಡಿಯೋಸ್ ಮಾಡ್ಕೊಂಡಿದ್ದು. ಅದಾದಮೇಲೆ ಸಂಡೇ ನಾನು ಮತ್ತೆ ವೀಡಿಯೋಸನ್ನು ಮಾಡಿಕೊಂಡೆ. ಸಂಡೇ ಬಂದು ಮಾರ್ನಿಂಗ್ ಎದ್ದಿದ ತಕ್ಷಣವೇ ನನಗೆ ಈ ಥರ ವಿಂಡೋ ಸೈಡ್ ನೇಚರ್ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ಒಂದು ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ಟಿಫನ್ ಎಲ್ಲ ಮಾಡಿ ಕಾಫಿ ಎಲ್ಲ ಕುಡ್ದಿದ್ದಾದಮೇಲೆ ಪಾತ್ರೆಗಳನ್ನು ವಾಶ್ ಮಾಡಿಕೊಂಡೆ. ಅದಾದಮೇಲೆ ನೆಕ್ಸ್ಟು ಮಧ್ಯಾಹ್ನ ಮೇಲೆ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದೆ. ನಾನು ಯಾವಾಗಲೂ ಅಷ್ಟೇ ಇವಾಗ ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾಗಿಂದ, ಅಂದರೆ ಈ ಮನೆಗೆ ಬಂದಾಗಿಂದ ಈ ಮೇನ್ ಡೋರನ್ನು ಓಪನಲ್ಲೇ ಇರುತ್ತೆ ಯಾವಾಗ್ಲೂ. ಸಂಜೆ ಟೈಮ್ ಕ್ಲೋಸ್ ಮಾಡ್ತೀವಿ ಅಷ್ಟೇ. ಮಾರ್ನಿಂಗ್ ಓಪನ್ ಮಾಡಿದ್ರೆ ಸಂಜೆವರೆಗೂ ಹಾಗೇ ಇರುತ್ತೆ. ಅದನ್ನೇ ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡೆ. ಅದಾದಮೇಲೆ ಈವ್ನಿಂಗು ಟೆರೇಸ್ ಮೇಲೆ ಹೋಗಿ ಗಿಡಗಳನ್ನೆಲ್ಲ ತೊಗೊಂಬಂದು ಇಲ್ಲಿ ಬಾಲ್ಕನಿಯಲ್ಲಿ ಇಟ್ಕೊಂಡಿದ್ವಲ್ವ, ಹಾಗಾಗಿ ಟೆರೇಸ್ ಮೇಲೆ ಹೋಗಿ ಒಂದು ಸ್ವಲ್ಪ ನೀರೆಲ್ಲ ಹಾಕಿ ಟೆರೇಸ್ ಎಲ್ಲ ಮಣ್ಣೆಲ್ಲ ಆಗಿತ್ತು, ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬಂದ್ವಿ. ಈ ರೀತಿಯಾಗಿತ್ತು ನನ್ನ ಸಂಡೇ ದಿನ ಅನ್ನೋದು. ನೆಕ್ಸ್ಟ್ ಈಗ ಬನ್ನಿ ಆ ಸ್ಟೋರಿಯನ್ನು ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ತಮ್ಮ ಮಾತಾಡ್ಕೊಂಡಿದ್ವಿ. ಮಹೇಶಣ್ಣ ಹತ್ರ ಒಂದು 40 lakhs ತೊಗೊಳ್ಳೋಣ, ನಮ್ಮ ಹತ್ರ ಅಂದರೆ ಲೀಸ್ ಅಮೌಂಟ್ ಒಂದು 12 lakhs ಇದೆ. ಅದಾದಮೇಲೆ ಒಂದು ನಮ್ಮ ಕೈಯಲ್ಲಿ ಒಂದು 8 lakhs ಅಷ್ಟು ಅರೇಂಜ್ ಮಾಡೋಕ್ಕಾಗುತ್ತೆ. ಆಲ್ಮೋಸ್ಟ್ ಒಂದು 60 lakhsವರೆಗೂ ಆಗ್ಬೋದು ಅಂತಂದ್ಬಿಟ್ಟು ನಾವು ಅಂದ್ಕೊಂಡಿದ್ವಿ. ಸರಿ ಅಂತಂದ್ಬಿಟ್ಟು ನಾನು ಅಣ್ಣ ನೀವೊಂದು 40 lakhs ಅರೇಂಜ್ ಮಾಡೋದಕ್ಕಾಗುತ್ತಾ ಅಂತ ನಾನೇ ಕೇಳಿದೆ. ಆವಾಗ 40 lakhs ಇಲ್ಲ, ಆಗೋದಿಲ್ಲ ಅಷ್ಟೊಂದು ಅರೇಂಜ್ ಮಾಡೋದಕ್ಕೆ. ಯಾಕಂದರೆ ನಾನೆಲ್ಲ ಅಮೌಂಟನ್ನು ಒಂದೊಂದು ಕಡೆ ಎಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಇವಾಗಲೇ ನಾನು ಅದನ್ನು ತೆಗಿತಾ ಇರೋದಕ್ಕೆ ಒಂದು 20 lakhsವರೆಗೂ ತೆಗಿಬೋದು ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ನಾನು ಬೇರೆ ಬೇರೆ ಕಡೆಗಳಲ್ಲೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಸರಿ ನಾನು ಏನು ಮಾತಾಡಲಿಲ್ಲ. ನಾನು ಸರಿ ಆಯಿತು ಅಷ್ಟೇ ಕೊಡಿಯೋಣ ಅಂತಂದ್ಬಿಟ್ಟು ಹೇಳಿದೆ. ಇಲ್ಲಿ ನಾವು ಯಾವುದೇ ರೀತಿಯಾದಂತಹ ಅದೇನೋ ಭಾಗಗಳು ಅಂತ ಹೇಳ್ತಾರಲ್ಲ, ಅದೆಲ್ಲ ನಮ್ಮ ಮನೆಯಲ್ಲಿ ಏನೂ ಇಲ್ಲ. ತಮ್ಮನ ಕಷ್ಟ ಆಯಿತು ಅಂತಂದರೆ ಅಣ್ಣ ಹೆಲ್ಪ್ ಮಾಡ್ತಾರೆ, ಅಣ್ಣ ಕಷ್ಟ ಆಯಿತು ಅಂತಂದರೆ ತಮ್ಮ ಹೆಲ್ಪ್ ಮಾಡ್ತಾರೆ. ನಾನು ಮದುವೆ ಆಗಿ ಬಂದಾಗಿಂದನೂ ನೋಡ್ತಾ ಇದ್ದೀನಿ ಅವರಿಬ್ಬರ ಬಾಂಡಿಂಗ್ ಅನ್ನೋದು ಈ ರೀತಿಯಾಗಿದೆ. ಭಾಗಗಳು ಅನ್ನೋದೆಲ್ಲ ಏನಿಲ್ಲ ಇಲ್ಲಿ.
ಆಮೇಲೆ ಅವರೊಂದು 20 lakhs ಕೊಟ್ಟರು. ಅಲ್ಲಿಗೆ ಎಷ್ಟಾಯಿತು ಅಂತಂದರೆ 24 lakhs ಆಯಿತು. ಇನ್ನು ಎಷ್ಟಿರುತ್ತೆ ಅಂತಂತಂದರೆ ಇನ್ನು 22.5 lakhs ಏನೋ ನಾವು ಓನರ್ಗೆ ಕೊಡಬೇಕಾಗಿತ್ತು. ಆಮೇಲೆ ಲೀಸ್ ಅಮೌಂಟೂ ಕೊಟ್ಟರು ಓನರ್ ನಮಗಲ್ಲಿ, ಅದೊಂದು 12 lakhs ಕೊಟ್ವಿ. ಅಲ್ಲಿಗೆ ಎಷ್ಟಾಯಿತು ಅಂತಂದರೆ 36 lakh ಆಯಿತು. ಅಲ್ಲಿಗೆ ನಾವು ಇನ್ನೂ ಓನರ್ಗೆ ಎಷ್ಟು ಕೊಡಬೇಕು ಅಂತಂದರೆ ಇನ್ನೂ 10.5 ಕೊಡಬೇಕು. ಆವಾಗಲೇ ನಮಗೆ ಭಯ ಸ್ಟಾರ್ಟ್ ಆಗಿದ್ದು, ಇನ್ನೂ 10.5 ಕೊಡಬೇಕು. ಅದಾದಮೇಲೆ ರಿಜಿಸ್ಟ್ರೇಷನ್ ಇದೆ, ಅದೊಂದು 5 lakh ಅಂತೆ. ಆಮೇಲೆ ಇಂಟೀರಿಯರು ಇನ್ನೂ ಎಷ್ಟೊಂದು ಖರ್ಚಿದೆ, ಅದಕ್ಕೆಲ್ಲ ಅಮೌಂಟ್ ನಾವು ಏನು ಮಾಡೋದಪ್ಪ ಅಂತಂದ್ಬಿಟ್ಟು ಭಯ ಸ್ಟಾರ್ಟ್ ಆಯಿತು. ಆವಾಗಲೇ ನಾನು ನಮ್ಮ ಮನೆ ದೇವರಿಗೆ ನಮ್ಮ ಚಿಕ್ಕತ್ತೆ ಹೇಳಿದ್ರು ಅಂತಂದ್ಬಿಟ್ಟು ಮುಡುಪನ್ನು ಕಟ್ಟಿಟ್ಟಿದ್ದು. ಆಮೇಲೆ ನಮ್ಮ ಅತ್ತೆ ಮಾವನವರು ಕಾಲ್ ಮಾಡಿ ಕರೆದ್ರು, ಬನ್ನಿ ನಾವು ಒಂದು ಸ್ವಲ್ಪ ಅಮೌಂಟನ್ನು ಕೊಡ್ತೀವಿ ಅಂತಂದ್ಬಿಟ್ಟು. ಇಲ್ಲಿ ನಮ್ಮ ಅತ್ತೆ ಮಾವನವ್ರಿಗೂ ಅಷ್ಟೊಂದು ಇನ್ಕಮ್ ಇಲ್ಲ, ಅದನ್ನು ನಾನು ನೆಕ್ಸ್ಟ್ ಯಾವಾಗಲಾದರೂ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ. ನಾವೇ ಅವ್ರಿಗೆ ಅವರ ತಿಂಗಳಿಗೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಅಮೌಂಟನ್ನು ಕೊಡ್ತಾ ಇರ್ತೀವಿ. ಸ್ಟಾರ್ಟಿಂಗೆಲ್ಲ ನಾವು ಒಂದು 25,000 ಅಂತ ಕೊಡ್ತಾ ಇದ್ವಿ, ಮಂತ್ಲಿ ಒಂದು 2 years ಕೊಟ್ವಿ. ಅದಾದಮೇಲೆ ಇವಾಗೆಲ್ಲ 10,000 ಕೊಡ್ತಾ ಇದ್ವಿ. ಸರಿ ಅವ್ರು ಕೊಡ್ತೀವಿ ಅಂತಂದರು. ಅಲ್ಲಿಗೆ ಹೋದ್ವಿ, ಅವರೊಂದು 1,70,000 ಹಾಗೆ ಕೊಟ್ಟರು. ಅದಾದಮೇಲೆ ಇನ್ನು ಬೇರೆ ಎಲ್ಲೂ ನಮಗೆ ವಿಧಿ ಇಲ್ಲ, ಲೋನ್ ಮಾಡೋಣ ಅಂತಂದ್ಬಿಟ್ಟು ಟ್ರೈ ಮಾಡಿದ್ವಿ. ನಾನು ಹೇಳ್ದಲ್ವ ನನ್ನ ಹಸ್ಬೆಂಡ್ಗೆ ಹೋಮ್ ಲೋನ್ ಸಿಗಲಿಲ್ಲ ಅಂತಂದ್ಬಿಟ್ಟು. ಆಮೇಲೆ ಲೋನು ಅದು ನಿರಾಸೆ ಆಯಿತು. ನೆಕ್ಸ್ಟ್ ಇನ್ನೇನು ಮಾಡೋದಪ್ಪ ಅಂತಂದರೆ ಆವಾಗ ಗೋಲ್ಡ್ ಇತ್ತು. ನಾನು ಗೋಲ್ಡ್ ಎಲ್ಲ ತೊಗೊಂಡೋಗಿ ಇಡಿ ಅಂತಂದ್ಬಿಟ್ಟು ಹೇಳಿದೆ. ಸರಿ ಅವರು ನನ್ನ ಹಸ್ಬೆಂಡ್ ಒಪ್ಕೊಂಡಿಲ್ಲ ಅದಕ್ಕೆ. ಆಮೇಲೆ ಬೇರೆ ದಾರಿಗಳು ಕಾಣದೇ ಇದ್ದಾಗ ಅವರು ಒಪ್ಕೊಂಡು ಗೋಲ್ಡ್ ಎಲ್ಲ ತೊಗೊಂಡೋಗಿ ಇಟ್ವಿ. ಅಲ್ಲಿ ಒಂದು 8,30,000 ಬಂತು. ಅಲ್ಲಿಗೆ ನಮ್ಮ ಮಾವನವ್ರು ಕೊಟ್ಟಿರೋದು ಮತ್ತು ಇದೊಂದು ಗೋಲ್ಡ್ ಲೋನು ಇದೆಲ್ಲ ಸೇರಿ 10 lakhs ಆಯಿತು. ಇನ್ನೂ ಒಂದು 50,000 ಬೇಕಲ್ವಾ, ಅದನ್ನು ನಮ್ಮಮ್ಮ ಅವ್ರು ಕೊಟ್ಟರು. ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿದ್ರು. ನಾನು ಅವ್ರು ಕೊಟ್ಟಿರೋ ಅಮೌಂಟ್ ನಾನು ಯಾವತ್ತೂ ರಿಟರ್ನ್ ಕೇಳೋದೇ ಇಲ್ಲ. ಅವ್ರ ಹತ್ರ ಯಾವಾಗಿತ್ತು ಅಂತಂದರೆ ಅವಾಗ ಕೊಟ್ಟರು. ಈ ಟೈಮಲ್ಲಿ ತುಂಬ ಕಷ್ಟಪಡ್ತಿದ್ದಾರೆ ಅಂತಂದ್ಬಿಟ್ಟು 50,000 ಅವ್ರು ಕೊಟ್ಟರು. ಅಲ್ಲಿಗೆ ಓನರ್ಗೆ ಎಲ್ಲ ಫುಲ್ ಸೆಟ್ಲಾಯಿತು. ಇನ್ನು ರಿಜಿಸ್ಟ್ರೇಷನ್ ಇದೆ ಅಲ್ವಾ, ಇಂಟೀರಿಯರ್ ಇದೆ ಅಲ್ವಾ, ಅದಕ್ಕೆಲ್ಲ ಅಮೌಂಟ್ ಅನ್ನೋದು ಅರೇಂಜ್ ಮಾಡ್ಕೊಳ್ಬೇಕಲ್ವಾ. ಆಮೇಲೆ ಇಲ್ಲಿ ಕೆಲವರು ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ, ನಿಮ್ಮ ತವ್ರ ಮನೆಯಿಂದ ಏನು ಇಸ್ಕೊಂಡಿಲ್ಲ ಅಂತ ಹೇಳಿದ್ರಲ್ವ ಮಂಜು, ಇವಾಗ ಹೇಳ್ತಾ ಇದ್ದೀರಲ್ವ ಅಂತಂದ್ಬಿಟ್ಟು. ನಾನು ಎಷ್ಟು ಮಾಡಿದ್ದೀನಿ ನನ್ನ ತವ್ರ ಮನೆಗೆ ಅಂತಂದ್ಬಿಟ್ಟು ನನಗೆ ಗೊತ್ತು. ಲ್ಯಾಕ್ಸ್ ಗಟ್ಟಲೆ ಇತ್ತು ಸಾಲ ಅನ್ನೋದು, ಅದನ್ನೆಲ್ಲ ತೀರಿಸಿದೆ. ಯಾವತ್ತಿಗೂ ನಾನು ರಿಟರ್ನ್ ಕೊಡಿ ಅಂತ ಕೇಳಲಿಲ್ಲ. ನನ್ನ ಕರ್ತವ್ಯ ಮಗಳಾಗಿರೋದ್ರಿಂದ ನಾನು ಅದನ್ನೆಲ್ಲ ಮಾಡಿದೆ. ನನ್ನ ಕಷ್ಟ ಇದ್ದಾಗ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ದಾರೆ, ಅಷ್ಟು ಬಿಟ್ಟರೆ ನಾನು ತೀರಿಸಿರೋ ಸಾಲನೇ ನಾನು ಕೊಟ್ಟರು ಅಂತಲೇ ಅವರು ಹೇಳಿದ್ದಾರೆ. ಹಾಗಾಗಿನೇ ನಾನು ವೀಡಿಯೋಗಳಲ್ಲೆಲ್ಲನೂ ನಾನು ನನ್ನ ತವ್ರ ಮನೆಯಿಂದ ಎಲ್ಲೂ ನಾನು ಒಂದು ಸಿಂಗಲ್ ರುಪಿನೂ ನಾನು ಎಲ್ಲಿ ತಗೊಳ್ಳೋದಿಲ್ಲ ಅಂತ ಹೇಳಿದ್ದು. ನೆಕ್ಸ್ಟ್ ಆಮೇಲೆ ರಿಜಿಸ್ಟ್ರೇಷನ್ಗೆ ಮತ್ತು ಇಂಟೀರಿಯರ್ಗೆ ಮತ್ತು ಆಮೇಲೆ ಗೃಹ ಪ್ರವೇಶಕ್ಕೆ ಈ ಥರ ಸಣ್ಣ ಪುಟ್ಟ ಖರ್ಚುಗಳಿಗೆಲ್ಲ ಇನ್ನೂ 13.5 ಲಕ್ಷ ಬೇಕಲ್ವಾ. ಮತ್ತು ಆಮೇಲೆ ನಾವೊಂದಷ್ಟು 3 ಚಿಟ್ ಫಂಡ್ಸನ್ನು ಹಾಕ್ಕೊಂಡಿದ್ವಿ. ಅಂದರೆ ಪ್ರತಿ ಮಂತು ನಾವು ಒಂದು 30,000 ಚೀಟಿಗಳನ್ನು ಕಟ್ಕೊಂಡು ಬರ್ತಾಯಿದ್ವಿ. ಅದೆಲ್ಲ ಇನ್ನೂ ಕಟ್ಟಬೇಕು, ಇನ್ನೂ ಕಟ್ತಾ ಇದ್ದೀವಿ. ಇನ್ನೂ ಒಂದು ಅಕ್ಟೋಬರ್ ಸೆಪ್ಟೆಂಬರ್ವರೆಗೂ ಕಟ್ಟಬೇಕಾಗುತ್ತೆ. ಅದನ್ನೆಲ್ಲ ತೆಗೆದು ಬಿಡೋಣ ಅಂತಂದ್ಬಿಟ್ಟು ಎವ್ರಿ ಮಂತೂ ಒಂದೊಂದು ಚೀಟಿಗಳನ್ನು ತೆಗೆದುಬಿಟ್ವಿ. ಅದರಿಂದ ನಮಗೇನಿಲ್ಲ ಅಂತಂದರೆ ಒಂದು 8.5ವರೆಗೂ ಬಂತು ನಮಗೆ, ಅಷ್ಟು ಅಮೌಂಟ್ ನಮ್ಮ ಕೈ ಸೇರಿತು. ಆಮೇಲೆ ಇನ್ನೆಷ್ಟಿರುತ್ತೆ ಅಂತಂದರೆ ಇನ್ನೂ ಒಂದು 5.5 ಲಕ್ಷ ನಮಗೆ ಬೇಕಾಗಿತ್ತು. ಆ ಅಮೌಂಟನ್ನು ಪಾಪ ನನ್ನ ಹಸ್ಬೆಂಡು ಪ್ರಾಜೆಕ್ಟ್ಗಳು ಮಾಡ್ತಿದ್ದಾರಲ್ವ, ಅದೆಲ್ಲ ಹೊಸ ಪ್ರಾಜೆಕ್ಟ್ಸ್ ಬಂತು. ಅಲ್ಲಿ ಅವರು ಎಲ್ಲ ಪೇಮೆಂಟ್ಸ್ನು ತೊಗೊಂಡ್ರು. ಕೆಲವರೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ಪರಿಸ್ಥಿತಿಯನ್ನೆಲ್ಲ, ಪಾಪ ಅವರಿನ್ನ ಸೈಟಲ್ಲಿ ಒಂದು ಪಾಯ ಪೂಜೆ ಅಂತಾರಲ್ವ ಅದನ್ನೂ ಮಾಡಿರಲಿಲ್ಲ. ಆವಾಗೇ ನಮಗೆ ಫುಲ್ ಅಮೌಂಟ್ ಕ್ಲಿಯರ್ ಮಾಡಿಬಿಟ್ರು. ಅದಾದಮೇಲೆ ಒಂದು ಸ್ವಲ್ಪ ಕಷ್ಟ ಆಯಿತು ಆ ಟೈಮಲ್ಲಿ. ಆವಾಗಲೇ ನಮ್ಗೆ 5.5 ಲಕ್ಷಕ್ಕೆ ತುಂಬ ಅಂದರೆ ತುಂಬಾ ಕಷ್ಟ ಆಯಿತು. ಆವಾಗೆಲ್ಲ ನಮ್ಮಮ್ಮ, ನೀನೇ ತಾನೇ ಅಮ್ಮ ಗೋಲ್ಡ್ ಚೈನ್ ನಂಗೆ ತಗೊಟ್ಟಿರೋದು, ಅದನ್ನೇ ಇಟ್ಬಿಡ್ತೀನಿ ತಗೊಬನ್ನಿ, ಅದರಿಂದ ಒಂದು 3 lakhs ಬರುತ್ತೆ ಅಮೌಂಟು, ನೀವೇನಾದರೂ ಒಂಚೂರು ಕಷ್ಟ ಕಳ್ಕೊಂಡಿರಂತೆ ಬನ್ನಿ ಅಂತ ಹೇಳ್ತಾಯಿದ್ರು. ನನಗೆ ಇಷ್ಟ ಇರಲಿಲ್ಲ ಅದು. ನಮ್ಮಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತಿತ್ತು. ನಾನು ಕಷ್ಟಪಟ್ಟು ಕೊಡಿಸ್ಕೊಟ್ಟಿರೋದನ್ನು ಮತ್ತೆ ನಾನು ತಗೊಂಡು ಇನ್ನು ಮತ್ತೆ ಅವರು 1 ಗ್ರಾಮ್ ಗೋಲ್ಡೇ ಹಾಕ್ಕೊಳ್ಬೇಕಲ್ವ, ಅದ್ರ ಬದಲಿಗೆ ನಾನೇ ನನ್ನ ಚೈನನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನನ್ನ ಹಸ್ಬೆಂಡು ಮಧ್ಯದಲ್ಲಿ ಬಂದು, ಯಾರು ಮಾಂಗಲ್ಯ ಚೈನ್ ಆಗಿರ್ಬೋದು, ಯಾರು ಡೈಲಿ ಯೂಸ್ಗೆ ಇಟ್ಕೊತೀರಲ್ವ, ಓಲೆಗಳಾಗಿರ್ಬೋದು, ನಿಮ್ಮ ರಿಂಗ್ಸ್ ಆಗಿರ್ಬೋದು, ಇದನ್ನು ಯಾವುದೂ ನೀವು ತೆಗೆದು ಕೊಡಬಾರ್ದು, ನಾನು ಏನೋ ಒಂದು ಮಾಡ್ತೀನಿ ಅಂತಂದ್ಬಿಟ್ಟು ಅವರು ಅದಕ್ಕೆ ಒಪ್ಕೊಳ್ಳಲಿಲ್ಲ. ನಮ್ಮ ಅತ್ತೆಯವ್ರ ಮಾಂಗಲ್ಯ ಚೈನ್ ಇಡೋದಕ್ಕೂ ಒಪ್ಪಲಿಲ್ಲ, ನನ್ನ ಒಂದು ಮಾಂಗಲ್ಯ ಚೈನ್ ಇಡೋದಕ್ಕೂ ಒಪ್ಪಲಿಲ್ಲ, ಮತ್ತು ನಮ್ಮ ಅಮ್ಮನವ್ರ ಮಾಂಗಲ್ಯ ಚೈನ್ ಇಡೋದಕ್ಕೂ ಒಪ್ಪಲಿಲ್ಲ. ಈ ರೀತಿಯಾಗಿ ಇನ್ನೊಂದು 5.5 ಲಕ್ಷಕ್ಕೆ ತುಂಬ ಅಂದರೆ ತುಂಬಾ ತಾಪತ್ರಯ ಪಟ್ಬಿಟ್ವಿ. ಅದೇ ಹೇಳಿದ್ನಲ್ವ, ನನ್ನ ಹಸ್ಬೆಂಡು ಪ್ರಾಜೆಕ್ಟ್ಸ್ ಇತ್ತು. ಕೆಲವರು ಬಿಲ್ಡರ್ಸ್ ಎಲ್ಲ ಅರ್ಥ ಮಾಡಿಕೊಂಡು ಒಂದು 3-4 ಪ್ರಾಜೆಕ್ಟ್ ಅಷ್ಟು ದುಡ್ಡನ್ನು ಒಂದು 4,80,000 ಏನೋ
ಕೊಟ್ಟರು. ಇನ್ನೊಂದು 70,000ಕ್ಕೆ ನಾವು ನಮ್ಮ ಇಂಟೀರಿಯರ್ ಅಣ್ಣ ಹತ್ರ ಟೈಮ್ ತೊಗೊಂಡ್ವಿ, ಹಣ ಕೊಡ್ತೀವಿ ಒಂದು 2-3 ಮಂತ್ಸಲ್ಲಿ ಅಂತ ಹೇಳಿದ್ವಿ. ಅವರು ಓಕೆ ಅಂತ ಹೇಳಿದ್ರು. ಅವ್ರಿಗಿನ್ನೂ ಕೊಡಬೇಕು. ಇನ್ನು ಗೋಲ್ಡು ಅದೊಂದಿದೆ ಅಲ್ವಾ, ಅದು ಇಂಟ್ರೆಸ್ಟ್ ಎಲ್ಲ ಸೇರಿಕೊಂಡು ಅದೊಂದು ಏನಿಲ್ಲ ಅಂತಂದರೂ 9.5 ಲ್ಯಾಕ್ ಆಗುತ್ತೆ 1 ಇಯರ್ ಕಂಪ್ಲೀಟ್ ಆಗೋಷ್ಟರಲ್ಲಿ. ಈ ರೀತಿಯಾಗಿ ನಾವು ಈ ಫ್ಲ್ಯಾಟನ್ನು ತೊಗೊಳೋದಕ್ಕೆ ಒಂದಾದಮೇಲೆ ಒಂದು ಕಷ್ಟಗಳನ್ನು ಅನುಭವಿಸ್ಕೊಂಡು ಅದನ್ನು ಎದುರಿಸ್ಕೊಂಡು ಕೊನೆಯದಾಗಿ ಈ ಫ್ಲ್ಯಾಟ್ಗೂ ನಮಗೂ ಏನೋ ಒಂದು ಋಣಾನುಬಂಧ ಇತ್ತೋ ಏನೋ ಗೊತ್ತಿಲ್ಲ, ದೇವ್ರು ನಮಗೆ ಈ ಒಂದು ಫ್ಲ್ಯಾಟನ್ನು ಅನುಕೂಲ ಮಾಡಿಕೊಟ್ರು ಕೊನೆಯದಾಗಿ. ಹಾಗೆ ನಾನು ಸಂಡೇ ನೈಟ್ ಈ ರೀತಿಯಾಗಿ ಕಿಚನನ್ನು ಕ್ಲೀನ್ ಮಾಡಿದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.